ಬಂಧುಗಳೇ ನಮಸ್ಕಾರ. ನಾವಿವತ್ತು ಮೈಸೂರು ಮಹಾನಗರ ಪಾಲಿಕೆ ವಲಯ ಕಚೇರಿ 7ರಲ್ಲಿದ್ದೀವಿ. ಇವತ್ತು ವಲಯ ಕಚೇರಿಯ ಆಯುಕ್ತರಾಗಿರುವಂತಹ ಆಯುಕ್ತರನ್ನ ಭೇಟಿ ಮಾಡಕ್ಕೆ ಬಂದಿದ್ದೀವಿ. ಈಗ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷ ಮೈಸೂರು ನಗರ ಘಟಕ ಅಧ್ಯಕ್ಷರಾದಂತಹ ನಾಗೇಂದ್ರ ಅವರು ಇದ್ದಾರೆ. ಹಾಗೆ ಪೂರ್ಣ ಮೈಸೂರು ನಗರದ ಎಲ್ಲ ಟೀಮ್ ಇಲ್ಲಿ ನಮ್ಮ ಜೊತೆ ಇದೆ. ಉಪಾಧ್ಯಕ್ಷರಿದ್ದಾರೆ, ಪ್ರಧಾನ ಕಾರ್ಯದರ್ಶಿಗಳಿದ್ದಾರೆ, ಹಾಗೆ ಹಿಂದೆ ಕೆಲಸ ಮಾಡ್ತಾ ಇದ್ದ ಅಧ್ಯಕ್ಷರಾಗಿ ಕೆಲಸ ಮಾಡ್ತಾ ಇದ್ದಂಥ ಪ್ರೇಮ್ ಸುಂದರ್ ಸರ್ ಇದ್ದಾರೆ. ವಿಚಾರ ಇಷ್ಟೇ, ನಾವು ಲಂಚ ಮುಕ್ತ ಅಭಿಯಾನವನ್ನು ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷ ಇಡೀ ರಾಜ್ಯದಲ್ಲಿ 5-6 ವರ್ಷಗಳಿಂದ ಸತತವಾಗಿ ಮಾಡ್ತಾ ಇದೆ. ಆ ಕಾರಣಕ್ಕಾಗಿ ಇವತ್ತು ಭ್ರಷ್ಟಾಚಾರ ರಾಜ್ಯದ ಹಲವಾರು ಮುಖಗಳನ್ನು ನಾಡಿಗೆ ತೋರಿಸುವಂಥ ಕೆಲಸ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷ ಮಾಡಿದೆ. ಭ್ರಷ್ಟಾಚಾರ ಹೇಗೆಲ್ಲ ನಡೆಯುತ್ತೆ, ಲಂಚಾವತಾರ ಹೇಗೆಲ್ಲ ನಡೆಯುತ್ತೆ ಅನ್ನೋದನ್ನ ಈಗೆಲ್ಲ ನೀವು ಮಾಧ್ಯಮಗಳ ಮುಖಾಂತರ ನೋಡ್ತಾ ಇದ್ದೀರಾ. ನಮ್ಮಲ್ಲಿ ಒಂದು ಸಂಸ್ಥೆ ಇದೆ, ಲೋಕಾಯುಕ್ತ ಸಂಸ್ಥೆ ಇದೆ. ಆದರೆ ಅದನ್ನ ಈಗ ಮುಖ್ಯಮಂತ್ರಿ ಆಗಿರುವಂತಹ ಸಿದ್ದರಾಮಯ್ಯ ಕೆಲವಷ್ಟು ದಿನಗಳ ಕಾಲ ಹಾಳು ಮಾಡಿದ ಕಾರಣಕ್ಕಾಗಿ, ಅದನ್ನ ಮೂಲೆ ಗುಂಪು ಮಾಡಿ ACB ತಂದಿದ್ದ ಕಾರಣಕ್ಕಾಗಿ ಆ ಲೋಕಾಯುಕ್ತ ಒಂದು ರೀತಿ ನಡ ಇಲ್ಲದ ಹಾವಾಗ್ಬಿಟ್ಟಿದೆ. ಅದಕ್ಕೆ ಅದು ಓಡಾಡಕ್ಕಾಗ್ದಂಗೆ, ಕೆಲಸ ಮಾಡೋದಕ್ಕಾಗ್ದಂಗೆ ಮಾಡೋ ಕಾರಣಕ್ಕಾಗಿ ಅದು ಇವತ್ತು ಕೆಲಸ ಮಾಡೋದಕ್ಕೆ ಸರಿಯಾದ ರೀತಿಯಲ್ಲಿ ಉಪಯೋಗಕ್ಕೆ ಬರ್ತಾ ಇಲ್ಲ. ಇದೆಲ್ಲ ಪರಿಣಾಮ ಭ್ರಷ್ಟಾಚಾರ, ಲಂಚಾವತಾರ ಈ ನಾಡಿನಲ್ಲಿ ಎಡೆ ಬಿಡದೆ ನಿಂತಿದೆ. ಇವತ್ತು ಲೋಕಾಯುಕ್ತದ ಕಚೇರಿನಲ್ಲಿ ನೀವು ದಾಖಲೆಗಳ ಕೇಳಿದ್ರೆ, ಪ್ರಕರಣಗಳ ಕೇಳಿದ್ರೆ ಸಾವಿರಾರು ಗಟ್ಟಲೆ ಇದೆ. ಆದರೆ 30 ಮಾತ್ರ ಅದಕ್ಕೆ ಏನು ಪರಿಹಾರ ಕಂಡುಕೊಳ್ಳಕ್ಕಾಗಿದೆ. ಮತ್ತೆ ಸಾವಿರಾರು ದೂರುಗಳನ್ನ ಖುಲಾಸೆ ಮಾಡಾಕಿದ್ದಾರೆ. ಯಾಕೆಂದ್ರೆ ಅವರಿಗೆ ಮಾಡೋದಕ್ಕಾಗ್ತಾ ಇಲ್ಲ. ಜವಾಬ್ದಾರಿ ಇದ್ದಂಥವರು ಆ ಕೆಲಸವನ್ನ ಮಾಡಕ್ಕಾಗ್ತಾ ಇಲ್ಲ. ಆದ್ರೆ ಇದೆಲ್ಲದಕ್ಕೂ ಮೂಲ ಎಲ್ಲಿದೆ? ನಾವೀಗ ರಾಜಕೀಯ ವ್ಯವಸ್ಥೆ ಏನು ಪ್ರಜಾಪ್ರಭುತ್ವ ಅಂತ ಹೇಳ್ತಾ ಇದೀವಿ. ಪ್ರಜಾಪ್ರಭುತ್ವ ವ್ಯವಸ್ಥೆಗೆ 3 ಅಂಗಗಳನ್ನ ಇಟ್ಕೊಂಡಿದೀವಿ: ಶಾಸಕಾಂಗ, ಕಾರ್ಯಾಂಗ, ನ್ಯಾಯಾಂಗ ಅಂತ. ಶಾಸಕಾಂಗ ಜನಗಳಿಂದ ಆಯ್ಕೆ ಆಗುವಂಥದ್ದು. ಕಾರ್ಯಾಂಗ ಒಂದು ಈ ಶಾಸಕಾಂಗದ ಆಡಳಿತಾವಧಿಯಲ್ಲಿ ಕಾರ್ಯವನ್ನು ನಿರ್ವಹಿಸೋದಕ್ಕೆ, ಕೆಲಸ ಮಾಡೋದಕ್ಕೆ ತಾನಾಗೆ 30-35 ವರ್ಷಗಳ ಕೆಲಸ ಮಾಡುವಂಥ ನೌಕರರಿಂದ ಆಗುವಂಥದ್ದು. ಹಾಗೆ ನ್ಯಾಯಾಂಗವು ತಾನು ಕೂಡ ಒಂದು ಕೊಲಿಜಿಯಂ ಆಗಿ ಕೆಲಸ ಮಾಡುತ್ತೆ. ಈಗೆಲ್ಲ ನ್ಯಾಯಾಂಗ, ಇವೆಲ್ಲ ವ್ಯವಸ್ಥೆಗಳು ಯಾರಿಗಾಗಿ ಅನ್ನುವಂಥದ್ದು ಬಂದಾಗ ಪ್ರಜಾಪ್ರಭುತ್ವದ ಏಳಿಗೆಗಾಗಿ. ಪ್ರಜಾಪ್ರಭುತ್ವ ಅಂದ್ರೆ ಯಾರು? ನಾವೆಲ್ಲ, ಇಡೀ ನಾಡಿನ ಜನ, ಪ್ರಜೆಗಳು ಪ್ರಭುತ್ವವನ್ನ ಸ್ಥಾಪನೆ ಮಾಡಿಕೊಂಡಿರುವಂತಹ ದೇಶ ಇದು. ಪ್ರಜಾಪ್ರಭುತ್ವ ದೇಶ ಭಾರತ ದೇಶ ಅನ್ನುವಂಥದ್ದನ್ನ ನಾವು ಮನಗಾಣಬೇಕಾಗಿದೆ. ನಾವೆಲ್ಲ ಇದುವರೆಗೆ ಅದನ್ನ ಪ್ರಜಾಪ್ರಭುತ್ವ ದೇಶ ಅಂತ ಬುಕ್ಕಲ್ಲಿ ನೋಡ್ತಾ ಇದ್ವಿ. ಪ್ರಜೆಗಳಿಂದ, ಪ್ರಜೆಗಳಿಗಾಗಿ, ಪ್ರಜೆಗಳಿಗೋಸ್ಕರ ಅಂತ ಏನು ಹೇಳ್ತಾ ಇದೆ ಅದ್ಯಾವುದು ಸತ್ಯವಾಗಿ ಕಂಡಿರಲಿಲ್ಲ. ಆದರೆ ಇವತ್ತು ಅದನ್ನ ಮನಗಾಣಿಸ್ಬೇಕು, ಜನಗಳಿಗೆ ನಿಜವಾದ ಪ್ರಜಾಪ್ರಭುತ್ವದ ಅರ್ಥವನ್ನ ತಿಳಿಸಬೇಕು ಅನ್ನುವಂಥ ಕಾರಣಕ್ಕೆ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷ ತನ್ನೆಲ್ಲ ವೀರ ಸೇನಾನಿಗಳ ಜೊತೆ ಇವತ್ತು ರಾಜ್ಯದಾದ್ಯಂತ ಕೆಲಸ ಮಾಡ್ತಾ ಇದೆ. ಏನು ಈ JCB ಪಕ್ಷಗಳು, JCB ಅಂದ್ರೆ JDS, ಕಾಂಗ್ರೆಸ್, BJP, ಬೇರೆ ಬೇರೆ ಕಡೆ ಬೇರೆ ಬೇರೆ ಪಕ್ಷಗಳು ಇದಾವೆ. ಆದರೆ ನಮ್ಮ ರಾಜ್ಯದ ಮಟ್ಟಿಗೆ ಈ 3 ಕೂಡ ಭೂಮಿಯನ್ನ ಅಗದ ಹಾಗೆ ಆ ಮಿಷಿನ್ ಯಂತ್ರ ಹೇಗೆ ಆಗಿಯುತ್ತೋ ಅದೇ ರೀತಿಯಲ್ಲಿ ಭ್ರಷ್ಟಾಚಾರದ ಮೂಲಕ ಈ ನಾಡನ್ನ ಹಾಳು ಮಾಡಿರುವಂತದ್ದು ಎಲ್ಲರಿಗೂ ಗೊತ್ತಿರುವಂತಹ ವಿಚಾರ. ಅದೇ ನಿಟ್ಟಿನಲ್ಲಿ ನಾವು ಇವತ್ತು ವಲಯ ಕಚೇರಿ ಮಹಾನಗರ ಪಾಲಿಕೆ 7ಕ್ಕೆ ಮೈಸೂರಿನಲ್ಲಿದ್ದೀವಿ. ಇವತ್ತು ಏನು ಕೆಲಸ ಮಾಡಬೇಕಾಗಿತ್ತು ನಗರ ಪಾಲಿಕೆ ಅನ್ನುವಂತಹ ವಿಚಾರಗಳನ್ನ ನಾವು ಅಲ್ಲಿಗೆ ಮಾತಾಡೋದಕ್ಕೆ AC ಅವರನ್ನ ಮನಗಂಡು ಇಡೀ ವ್ಯವಸ್ಥೆ ಹೇಗಿರಬೇಕು ಅನ್ನೋದನ್ನ ಅವ್ರಿಗೆ ತಿಳಿಸ್ತೀವಿ. ಮೊದಲು ನಾವು ಅವ್ರಿಗೆ ಮಾತಾಡಿಸಿ ಅವ್ರ ಮುಖಾಂತರನೇ ಒಳಗಡೆ ಹೋಗೋಣ ಅಂತ. ಈಗ ಬನ್ನಿ. ಬಂಧುಗಳೇ, ಇಲ್ಲೆಲ್ಲ ಇವತ್ತು ತೆರಿಗೆ ಕಟ್ಟೋದಕ್ಕೆ ಬಂದಿದ್ದಾರೆ. ಈ ತೆರಿಗೆಯಿಂದನೇ, ಇವ್ರು ಕಟ್ಟುವಂತಹ ತೆರಿಗೆಯಿಂದನೇ ರಾಜ್ಯ ನಡೆಯೋದು, ಈ ನಗರ ಪಾಲಿಕೆ ನಡೆಯೋದು. ಈ ನಗರ ಪಾಲಿಕೆಯಲ್ಲಿ ಕೆಲಸ ಮಾಡುವಂತವರಿಗೆ ಕುಟುಂಬ ಕೂಡ ನಿರ್ವಹಣೆ ಆಗೋದು ಈ ತೆರಿಗೆ ವ್ಯವಸ್ಥೆಯಿಂದನೇ. ಆ ತೆರಿಗೆ ಯಾರ್ದು, ಯಾರ ಶ್ರಮ ಅನ್ನೋದನ್ನ ನಾವು ಮನಗಾಣಬೇಕಾಗಿದೆ. ಆ ಶ್ರಮ ಕೊಡುವಂತ ಜನಗಳಿಗೆ ಏನೆಲ್ಲ ಸವಲತ್ತುಗಳನ್ನ ಈ ವ್ಯವಸ್ಥೆ ರೂಪಿಸಬೇಕಾಗಿತ್ತು, ರೂಪಿಸಿದ್ಯಾ ಅನ್ನೋದನ್ನ ನಾವು ಕಾಣೋದಕ್ಕೆ ಬಂದಿದ್ದೀವಿ. ಬನ್ನಿ. ಡಿಲೇಟ್ ಆಗ್ಬಿಟ್ಟಿದ್ದೆ. ಅಬ್ಸೆಂಟ್ ಇದ್ದಾನಲ್ಲ,
ನಮಸ್ಕಾರ. ರಾಜೀವ್ ನಮಸ್ಕಾರ ಸರ್. ನಾನು ಸೋಮಸುಂದರ್ ಅಂತ KRS ಪಕ್ಷದ ಉಪಾಧ್ಯಕ್ಷ. ಇವತ್ತು ಲಂಚ ಮುಕ್ತ ಅಭಿಯಾನ ಅನ್ನುವಂಥದ್ದನ್ನ ನಾವು ಮಾಡಕ್ ಬಂದಿದ್ದೀವಿ. ನಿಮ್ಮ ಕಚೇರಿನಲ್ಲಿ ಏನೇನು ವ್ಯವಸ್ಥೆ ಇರಬೇಕು, ಹೇಗಿರ್ಬೇಕು ಅನ್ನೋದ್ರ ಬಗ್ಗೆ ನಾವು ಭೇಟಿ ಕೂಡ ಬಂದಿದೆ. ಅದನ್ನ ನಿಮಗೆ ಒಳಗಡೆ ಒಂದ್ಸಲ ಭೇಟಿ ಕೊಟ್ಟು ಅಲ್ಲಿ ಏನಾಗಿದೆ ವ್ಯವಸ್ಥೆ ಅನ್ನೋದನ್ನ ನಾವು ತಿಳಿಸೋದಕ್ಕೆ ಬಂದಿದ್ದೀವಿ. ಮೂಲಭೂತವಾಗಿ ಒಬ್ಬ ನೌಕರ ಅಂದ್ರೆ ನಾನು ಸ್ಥಳದಲ್ಲಿ ಕೆಲಸ ಮಾಡಬೇಕಾದ್ರೆ ಬ್ಯಾಡ್ಜ್ ಹಾಕಿರ್ಬೇಕು. ದಯವಿಟ್ಟು ನೀವು ಹಾಕಿಲ್ಲ, ಅದು ಬೋರ್ಡ್ ಇದೆ, ಆದ್ರೆ ನೀವು ಕೂಡ ಬ್ಯಾಡ್ಜ್ ಹಾಕಬೇಕು. ಯಾಕೆಂದ್ರೆ ಮೂಲ ನೀವಾಗಿತ್ತು, ಹಿರಿಯ ಅಧಿಕಾರಿಗಳಿಂದ ಶುರುವಾಗುತ್ತೆ. ನೀವೇ ಹಾಕಿಲ್ಲ ಅಂದ್ರೆ ಇನ್ನೊಬ್ಬರನ್ನ ಕೇಳೋದಕ್ಕೆ ನಿಮ್ಗೆ ದಯವಿಟ್ಟು ನೀವು ಮಾಡ್ಕೊಡಿ. ನಾವು ಒಂದು ಎಲ್ಲ ನೋಡಿ ನಿಮ್ದು ಇದು ಸೋಷಿಯಲ್ ಆಡಿಟ್ ಇದೆ, ನಮ್ಮ ಹತ್ರ ಒಂದು ಲೀಸ್ಟ್ ಇದೆ, ಏನೇನೆಲ್ಲ ಇರಬೇಕು ಕಚೇರಿನಲ್ಲಿ ಅನ್ನೋದ್ರ ಬಗ್ಗೆ ನಿಮ್ಗೆ ಕೊಟ್ಟು ಹೋಗ್ತೀವಿ. ದಯವಿಟ್ಟು ಹೊರಗಡೆ ಬಿಟ್ಬಿಡಿ ಸರ್. ನಿಮ್ಮ ಹೆಸರೇನು? ನಾಗೇಂದ್ರನ ಹೊರಗಡೆ ಬಿಡಿ ನೀವು ದಯವಿಟ್ಟು. ಅದು ಯಾಕೆಂದ್ರೆ ಹೊರಗಡೆ ಬಂದವ್ರು ಯಾರು ಕೇಳ್ಬಾರ್ದು ನಿಮ್ಮ ಹೆಸರೇನು ಅಂತ, ಅಲ್ಲಿ ನೋಡಿ ತಿಳ್ಕೋಬೇಕು. ನಾವು ಬರ್ತೀವಿ ಮತ್ತೆ ನಿಮ್ಮ ಹೆಸರು? ನನ್ನ ಹೆಸರು ಸೋಮಸುಂದರ್ ಅಂತ. ಒಳ್ಳೇದಾಗಲಿ. ನಾನು ನಿಮ್ಗೆ ಕಾಣಿಸ್ತೀನಿ, ಮತ್ತೆ ನಿಮ್ಗೆ ಕೊಡ್ತೀವಿ. ಬನ್ನಿ ಭೇಟಿ ಮಾಡ್ಬೇಕು. ದಯವಿಟ್ಟು ನೀವು ಐಡಿ ಕಾರ್ಡ್ ಹಾಕ್ಬಿಡಿ ಸರ್. ಮುಂದೆ ಹೋಗಿ. ನಮಸ್ಕಾರ. ಎಲ್ಲ ತೆರಿಗೆ ಬಂದಿದ್ದೀರಾ? ಯಾರಾದ್ರೂ ಕೆಲಸ ಮಾಡೋದಕ್ಕೆ ಅಡಚಣೆ ಮಾಡಿದ್ರೆ ಇಲ್ಲ ಹಣ ಕೇಳಿದ್ರೆ ನೀವು ನಮ್ಮ ಪಕ್ಷ KRS ಪಕ್ಷ ಅಂತ ಇದೆ, ಮೊಬೈಲಲ್ಲಿ ನೀವು ಹೊಡೆದ್ರೆ KRS ಪಕ್ಷ ಅಂದ್ರೆ ನಮ್ಮ ನಂಬರ್ ಬರುತ್ತೆ, ಅಲ್ಲೇ ಬರುತ್ತೆ. ಗೂಗಲ್ ಕೇಳಿದ್ರೆ KRS ಪಕ್ಷದ ನಂಬರ್ ಸಿಗುತ್ತೆ. ನೀವು ನೇರವಾಗಿ ಹೌದು ನೀವು ಅಲ್ಲಿಗೆ ಹೇಳ್ಬೋದು. ನಿಮ್ಗೆ ನಾನು ತೊಂದರೆ ಕೊಡ್ತಾ ಇದ್ದಾರೆ, ಏನೋ ಮಾಡ್ತಾ ಇದ್ದಾರೆ ಅಂದ್ರೆ ನ್ಯಾಯಯುತವಾಗಿದ್ರೆ ಅದು ನಿಮಗೆ ನ್ಯಾಯ ಕೊಡಿಸುವಂತ ಕೆಲಸವನ್ನು ಪಕ್ಷ ಪ್ರಾಮಾಣಿಕವಾಗಿ ಮಾಡುತ್ತೆ. ಇಲ್ಲ ನಾನು ಹೇಳಿದ್ನಲ್ಲ, ಗೂಗಲ್ ಅಲ್ಲಿ ಹೋಗಿ KRS ಪಕ್ಷ ಅಂತ ನೀವು ಕೇಳಿದ್ರೆ ಸಾಕು, ನಂಬರ್ ಬರುತ್ತೆ. ನೀವು ಅವ್ರಿಗೆ ಹೇಳ್ಬೋದು. ಮಾಡಿ ಆ ಕೆಲಸ. ಯಾವುದೇ ಅಕ್ರಮ ಅನಾಚಾರಗಳಿಗೆ ಖಂಡಿತ ನೋಡಿ ಎಷ್ಟು ಜನ ಇದಾರೆ. ಇವರೆಲ್ಲ ಮೈಸೂರಿನವ್ರೆ. ನೋಡಿ ಇವರೆಲ್ಲ ಮೈಸೂರು ನಗರದಲ್ಲಿ ಇರುವಂತ ಟೀಮ್ ಇದು. ಇವರೆಲ್ಲ ನೀವು ಯಾರು ಯಾವಾಗ ಬಂದ್ರೆ ಕೆಲಸ ದುಡ್ಡು ಕೊಡೋದ್ರೆ ಕೆಲಸನೇ ಆಗಲ್ಲ. ಈಗ ನಿಮ್ಗೆ ಇದ್ದವರು ಅಂತ ಹೇಳಿದ್ರೆ ನಾವು ಅಂತವ್ರನ್ನ ಪ್ರಶ್ನೆ ಮಾಡೋದಕ್ಕೆ ರೆಡಿ. ನೀವು ಹೇಳಕ್ ರೆಡಿ ಇದ್ದೀರಾ? ಬನ್ನಿ ಈಗ ಹೋಗೋಣ. ನಾವು ಯಾರನ್ನ ಬೇಕಾದ್ರೂ ಪ್ರಶ್ನೆ ಮಾಡ್ತೀವಿ. ನೀವು ಇದ್ದವ್ರು ನಾವು ಬರೀ ಕರಪ್ಟೇ ಇರೋದು. ಯಾರು ದುಡ್ಡು ಕೊಟ್ಟಿಲ್ಲ ಅಂದ್ರೆ ಕೆಲಸ ಏನು ನಾನು ಅವತ್ತೇ ಕಿರಿಕ್ ಮಾಡಿದ್ದೆ ಈ ಬಗ್ಗೆ. ಲಾಸ್ಟ್ ಟೈಮೇ ಕಿರಿಕ್ ಮಾಡಿದ್ದೆ. ಎಲ್ಲರಿಗೂ ಏಜೆಂಟ್ಗಳು ನನ್ನ ಜೊತೆ ಗಲಾಟೆ ಮಾಡೋಕ್ಕೆ ಬಂದಿದ್ರು ಅವತ್ತು. ನಾನೇನು ಹೇಳಿದೆ? ನಾನೇನೂ ಹೇಳಿಲ್ಲ. ನೋಡ್ರಿ ಯಾಕ್ರಿ 7 ದಿನದ ಕೆಲಸ ಮಾಡ್ತೀರಾ, ನ್ಯಾಯದಿಂದ ದುಡ್ಡು ಕೊಡೋದು ತಗೊಳ್ರಿ ಅಂದಿದ್ದಕ್ಕೆ ಯಾವುದೋ ಏಜೆಂಟ್ಗಳಿದಾರಲ್ಲ, ಏಜೆಂಟ್ಗಳು ಜಾಸ್ತಿ ಇಲ್ಲಿ ಏಜೆಂಟ್ ಇವತ್ತು ಕೆಲಸ ಮಾಡ್ತಾ ಇದ್ದಾರೆ. ಒಂದ್ ಹತ್ರ ಈ ಖಾತಾ ಮಾಡ್ಸಕ್ಕೆ 35,000 ರೂಪಾಯಿ ತಗೊಂಡಿದ್ದಾರೆ. ಒಂದ್ ದಿನದಲ್ಲಿ ಮಾಡ್ಕೊಟ್ಟಿದ್ದಾರೆ. ಒಂದ್ ದಿನದಲ್ಲಿ ಆಗಿದೆ ಕೆಲಸ. ನಾವು 1 ತಿಂಗಳಿಂದ ತೆರೀತಾ ಇದ್ದೆ, ಆಗ್ತಾ ಇಲ್ಲ. 1 ತಿಂಗಳಿಂದ ಈ ಖಾತೆಗೆ ಕೊಟ್ಟಿದ್ದೀನಿ, ಆಗ್ತಾ ಇಲ್ಲ ಕೆಲಸ. ಈಗ ನಿಮ್ದು ಆತರ ಏನಾದ್ರು ತೊಂದರೆ ಇದ್ರೆ ಮೈನ್ ಆಗಿ ಯಾರು ನಿಮ್ಗೆ ತೊಂದರೆ ಕೊಡ್ತಾ ಇದಾರೆ ಅಂತ ನಮ್ಗೆ ತಿಳಿಸಿ, ನಾವು ನಿಮ್ ಜೊತೆ ನಿಂತು ಕೇಳುವಂತ 100% ಸಿದ್ದಾ ಅವರು ಇದ್ದಾರೆ ಇಲ್ಲಿ, ರೆವಿನ್ಯೂ ಇನ್ಸ್ಪೆಕ್ಟರ್. ಆಲ್ಮೋಸ್ಟ್ ಫೈಲೇ ಎತ್ತಿ ಎಲ್ಲಿ ಬಿಸಾಕ್ಬಿಟ್ರು. ನಂದು 2 ಫೈಲು. ಬನ್ನಿ ನೀವು ಅಲ್ಲಿ ಮಾತಾಡೋಣ. ಈಗ ನಾವು ಅಲ್ಲಿ ಇರ್ತೀವಿ, ನೀವು ಬನ್ನಿ. ಯಾಕಂದ್ರೆ ಬನ್ನಿ ಅದನ್ನ ಹೇಳಿ ಅವ್ರ ಮುಂದೆನೆ. ನೀವು ಕ್ಯಾಶಿಯರಾ? ಸರ್ಕಾರಿ ನೌಕರರಾ? ಮತ್ತೆ ದಯವಿಟ್ಟು ಹಾಕೊಳ್ಳಿ, ಐಡಿ ಕಾರ್ಡ್ ಹಾಕೊಳ್ಳಿ. ನೀವೇನಪ್ಪ? ನೀವು ಯಾರಿಗೆ? ಈಗ ನೀವು ಕರ್ಕೊಂಡಿರೋದ ಬ್ಯಾಂಕಿಂದನಾ? ಅವ್ರಿಗೇನಾದ್ರೂ ಕಾರ್ಡ್ ಕೊಟ್ಟಿದ್ದೀರಾ ಇಲ್ವಾ? ನಾವು ಈಗ ಇರ್ಲಿ ನೋಡಿಯಪ್ಪ, ಯಾವುದೇ ಒಂದು ಸರ್ಕಾರಿ ಇಲಾಖೆ ಒಳಗಡೆ ಒಬ್ರು ಕೂತ್ಕೋಬೇಕಾದ್ರೆ ನಿಮ್ಗೆ ಆಥರೈಸ್ ಮಾಡಿದ್ರೆ ನೀವು ಅವ್ರಿಗೆ ಆಥರೈಸ್ ಮಾಡೋದಕ್ಕೆ ನಿಮ್ಗೆ ಏನ್ ಬ್ಯಾಂಕಿಂದ ನೀವು ಕೊಡ್ಬೇಕು. ಆಯ್ತಾ? ಇರ್ಲಿ, ಇವತ್ತಿರ್ಲಿ, ನಾಳೆ ಇರ್ಲಿ, ಅದು ಬರ್ಬೇಕಾದ್ರೆ ಈಗ ಒಳಗಡೆ ಎಂಟ್ರಿ ಹಾಕ್ಬೇಕಂದ್ರೆ ಅವೆಲ್ಲ ಇರ್ಬೇಕು. ಆಯ್ತಾ? ಅವೆಲ್ಲ ಇಲ್ಲದೆ ಬಂದ್ರೆ ನಾಳೆ ಕಾಣ್ತದೆ ಅವ್ರ ಮೇಲೆ ದೂರ್ ಕೊಡ್ಬೇಕಂತ ನಿಮ್ಮನ್ನು ಸೇರಿಸಿ ದೂರ್ ಕೊಡ್ಬೇಕಾಗುತ್ತೆ.
ನೋಡ್ಕೊಳ್ಳಿ ಅಣ್ಣ, ನಾಳೆ ಬಂದಾಗ ಇವರು ಬೇರೆ ಯಾರು ಅವ್ರಿಗೆ ಐಡೆಂಟಿ ಕಾರ್ಡ್ ಇಲ್ದೇ ಬಂದು ಕೂತಿದ್ರೆ ಅದು ತಪ್ಪಾಗುತ್ತೆ. ಹಾಂ, ಕೃಷ್ಣಾಕಿ ID ಕಾರ್ಡ್ ಹೊರಗಡೆ ಹಾಕೊಳ್ಳಿ ಸರ್. ನಮಸ್ಕಾರ, ಒಳ್ಳೇದಾಗಿದೆ. ನೀವು ಹಾಕ್ಕೊಂಡಿದ್ದೀರಾ? ಏನು ಲೆಕ್ಕಿದ್ದೀರಾ ನೀವು? ಅಕೌಂಟೆಂಟ್. ಒಳ್ಳೇದು ಮಾಡಿದ್ದೀರಾ, ನೀವು ಹಾಕಿದ್ದೀರಾ, ಕೆಲಸ ಮಾಡಿ ಪ್ರಾಮಾಣಿಕವಾಗಿ. ಇನ್ನೂ ಅದು ಕೆಲಸನ ಆಗ್ತಾ ಇಲ್ಲ. ಒಂದು ತಿಂಗಳಿಂದ ಮಾಡ್ತಾ ಇದ್ದೀನಿ ನಾನು. ನನಗೆ ಬೇರೆ ಅವರು ಸಿದ್ದಾ ಅವರು ಫೈಲು ಎತ್ತಿ ಬಿಸಾಬಿಟ್ಟು. ಇಲ್ಲ ಇಲ್ಲ, ನೀವು ಕೂತ್ಕೊಳ್ಳಿ. ನೀವು ಈಗ ಬಂದಿರೋಂಥವ್ರು ಹೇಳಿ. ನಾನು ಈ ಖಾತೆಗೆ ಒಂದು ತಿಂಗಳ ಮೇಲೆ ಆಯಿತು. ರಂಜಾನ್ ಪೂರ್ತಿ ತಿಂಗಳನ್ನ ಕಲಿಯೋದ ನಾನು ಆಗಿಲ್ಲ ಕೆಲಸ. ಅವ್ರಿಗೆ ಏನು ಸಮಸ್ಯೆ ಆಗಿದೆ ಅಂತ ಹೇಳಿದಾರ? ಏನು ಹೇಳಿಲ್ಲ ಅವರು. ಅದೇನೈತೆ ನನ್ನ ಫೈಲ್ ಮೊದಲು ಕೊಟ್ಟಿದ್ದು ಎತ್ತಿ ಎಲ್ಲೂ ಹಾಕ್ಬಿಟ್ರು ಅವರು. ನಿಮಗೆ ದಾಖಲೆ ಇಲ್ವಾ? ದಾಖಲೆ ಕೊಟ್ಟಿದ್ದಾರೆ ನನಗೆ. ನಾನು ತಿರ್ಗಾ ನಾನು ಮಾಡ್ಕೊಂಡು ಬಂದು. ಈಗ ನಿಮ್ಮ ಹತ್ರ ಹಳೆ ದಾಖಲೆ ಇದ್ದಿದ್ರೆ ಅದನ್ನ ಕೇಳ್ಬೋದಿತ್ತು. ಈ ದಾಖಲೆ ಎಲ್ಲೋಯ್ತು, ಏನಾಯ್ತು ಅಂತ ಹೇಳಿದ್ರೆ ಅದೇನು ಎಲ್ಲ ಬಿದ್ದೋಗ್ಬಿಟ್ಟಿದೆ, ಎಲ್ಲ ಹೊಂಟೋಗ್ಬಿಟ್ಟಿದೆ ಅಂದರು. ಆಮೇಲೆ ನಾನು ತಿರ್ಗಾ ಬೇರೆ ಮಾಡ್ಕೊಂಡು ಬಂದು ಕೊಟ್ಟೆ. ನನ್ನ ಹತ್ರ ಅವರು ತಗೊಂಡಿದ್ದಾರೆ. ಈಗ ಕೃಷ್ಣ ಅವರು ಅವ್ರಿಗೆ ಹೇಳ್ತಾನೆ ಇದ್ದೀನಿ. ನಾನು ಬರೋ ಟೈಮಲ್ಲಿ ಸರ್ ಏನಿಲ್ಲ, ನಮ್ಮಲ್ಲಿ ಈಗ ಈ ಖಾತೆ ಅಭಿಯಾನ ಅಂತ ಮಾಡ್ತಿದ್ದೀವಿ ಸರ್. MLA ಸರ್ ಪ್ರೋಗ್ರಾಮ್ ಅಧ್ಯಕ್ಷತೆಯಲ್ಲಿ ಶುಕ್ರವಾರ ಕೊಡ್ತಿದ್ದೀವಿ ಸರ್. ಅದರಲ್ಲಿ ಇವರು ಸಂಶಯ ಬರೋದನ್ನು ಕೊಡ್ತೀವಿ ಸಾಹೇಬ್ರಲ್ಲೇ ಮಾಡಿ. ನೋಡಿ ಸರ್, ನಿಮಗೆ ವಿಚಾರ ಮಾಡಿದ್ವಿ, ನಿಮ್ಗೆ ತಿಳಿಸಿದ್ವಿ, ಬಂದಿದ್ದೀವಿ. ಆಯ್ತಾ? ಸಮಸ್ಯೆ ಇದೆ. ನಂದು ಈಗ ನಾನು ತಿಂಗಳಿಂದ ತಿರುಗ್ತಾ ಇದ್ದೀನಿ. ಪೂರ್ತಿ ರಂಜಾನ್ ತಿಂಗಳು ತಿರುಗ್ಬಿಟ್ಟೆ. ಸಿದ್ದಾ ಅವ್ರ ಎತ್ತಿ ನನ್ನ ಫೈಲೇ ಬಿಸಾಕ್ಬಿಟ್ರು. ಇಲ್ಲೋ ಸಿಕ್ಕೇ ಇಲ್ಲ. ನಾನು ತಿರ್ಗಾ ಹೊಸ ಮಾಡ್ಕೊಂಡು ಬಂದು ಕೊಟ್ಟೆ ಅವ್ರಿಗೆ. ಎಲ್ಲಿ ಮಾಡ್ತಾವ್ರೆ ಸರ್? ಏನ್ ಕೆಲಸ ನಡೀತಾ ಇತ್ತು ಸರ್ ಇಲ್ಲಿ? ಅವ್ನ ಏಜೆಂಟ್ ಇಲ್ಲ ಅವತ್ತು ನೀವು ಇರ್ಲಿಲ್ಲ. ಅವ್ನ ಏಜೆಂಟು ಯಾರು ಏಜೆಂಟ್ ಇದ್ದ ಇಲ್ಲಿ. ನನ್ಗೆ ಬ್ರೋಕರ್ ಕಡೆ ನೀನು ಮಾಡ್ಸೋದು ಕೆಲಸ. ನಾನು ಯಾಕೆ ಮಾಡ್ತೀನಿ? ನನ್ ಮನೆ ಕೆಲಸ ಮಾಡೋದು ಅಂತ ಇಲ್ಲಿ 100%. ಈಗ ನೋಡಿ, ಈಗ ವಿಷಯ ಬಂದಿದೆ. ವಿಷಯ ಇದ್ದಾಗ ನೀವು ಅದು ಮಾತಾಡಿ ಹೋಗಿ. ಇಲ್ಲಾಂದ್ರೆ ಅವರು ಮಾತಾಡಿ. ನಾವಿಲ್ಲ ನಿಮ್ ಕಡೆ ಬರ್ತೀವಿ. ನಾವು ಏನೇನಿದೆ ನಾವು ಇನ್ಚಾರ್ಜ್ ತಗೊಂಡಿರೋದು. ನಾನು ಹೋಗ್ಬೇಡಿ, ಒಂದು ವಾರ ಆಗಿದೆ. ಒಂದು ವಾರ ಆಗಿದೆ ಇನ್ಚಾರ್ಜ್. ಹೌದಾ? ಇವರು ಒಂದು ವಾರ ಆಗಿದೆ. ಎಲ್ಲ ಸೆಲೆಬ್ರೇಟ್ ಮಾಡ್ತಾ ಇದ್ದೀವಿ. ಸರಿ, ಈಗ ಇಲ್ಲಿ ನೋಡಿ ಸರ್, ಈ ಕಾರ್ಪೊರೇಷನ್ ಹೇಳ್ತಾ ಇದ್ದೀನಿಲ್ಲ. ದುಡ್ಡಿಲ್ಲ ಅಂದ್ರೆ ಕೆಲಸ ಆಗಿಲ್ಲ ಸರ್. ಕಾರ್ಪೊರೇಷನ್ ಅಲ್ಲಿ 100% ಆಗಿಲ್ಲ ಸರ್. ಇಲ್ಲ 100% ಆಗಿಲ್ಲ. ವಯಸ್ಸಲ್ಲಿ ಕಾರ್ಪೊರೇಷನ್ ಅಲ್ಲಿ ದುಡ್ಡು ಕೊಟ್ಟಿಲ್ಲ ಅಂದ್ರೆ ಒಂದು ಕೆಲಸ ಆಗಿಲ್ಲ. ನಾನು ಈ ವಯಸ್ಸಲ್ಲಿ ಸುಳ್ಳು ಹೇಳೋ ಅವಶ್ಯಕತೆ ಇದೆಯಾ? ನಾನು ಯಾಕೆ ನೋಡ್ತೀನಿ, ಬನ್ನಿ. ನಾನು ಯಾಕೆ ಮಾಡ್ಕೊಂಡು ಕೂತ್ಕೊಳ್ಳಿ ಸರ್. ಗೊಂದಲ ಆಗೋದು ಬೇಡ. ರೆಕಾರ್ಡ್ ಆಗುತ್ತೆ. ಸಂಶಯ ಬರೋದು ಸರ್. ಈಗ ಎಂಟ್ರಿ ಮಾಡಕ್ಕೆ ಕೊಟ್ಟಿದ್ದೀನಿ ಸರ್. ಈ ಖಾತ ಒಂದು ರೂಪಾಯಿ ಅಂತ ಮಾಡಬೇಕು. ಹೌದು, ನಮ್ಮ ಹುಡುಗನ ಹತ್ರ ನಮ್ಮ ಮಗನ ಈಗ ಅದೊಂದು ಮಾತಾಡ್ತಾ ಸಂಸದ ಸರ್ ಮಾತಾಡಿ ಸರ್. ಸುಮ್ಮನೆ ಎಲ್ಲ ಮಾತಾಡ್ಬೇಡಿ. ಹೇಳಿ, ನಿಮ್ದೇನು ಸಮಸ್ಯೆ? ಏನ್ ಸಮಸ್ಯೆ ಹೇಳಿ. ಸಮಸ್ಯೆ ಏನಿಲ್ಲ ಸರ್. ನಾನು ಅವ್ರಿಗೆ ಇದು ಈ ಖಾತಾ ಮಾಡ್ತಿದ್ದೆ ಕೊಟ್ಟಿದ್ದೆ. ನಾನು ಮೇಲಧಿಕಾರಿಗೆ ಫೋನ್ ಮಾಡಿ ಹೇಳಿದ್ದೀನಿ. ಅವ್ರಿಗೆ ಮೇಲಧಿಕಾರಿಗೆ ಫೋನ್ ಮಾಡಿ ಕಮಿಷನರ್ಗೆ ಹೇಳಿದ್ದೀನಿ. ಇಲ್ಲಿ ನನ್ನ ಕೆಲಸ ಆಗ್ತಾ ಇಲ್ಲ. ಏನ್ ಸಮಸ್ಯೆ ಏನಾದ್ರು ದುಡ್ಡು ಕೊಡ್ಬೇಕಾಗಿ ಏನ್ ಮಾಡ್ಬೇಕು ಅವ್ರು ಏನೂ ಇಲ್ಲ. ಅವ್ರಿಗೆ ಹೇಳ್ಕೊ ರೆಫರ್ ಮಾಡ್ಕೋರು ಕಮಿಷನರ್ ಕಡೆಯಿಂದ. ಇಲ್ಲಿಗೆ ಆಗ್ತಾ ಇಲ್ಲ ಕೆಲಸ. ಇಲ್ಲಿ ನಾನೇನು ಬಂದು ಮಾತಾಡ್ತಾ ಇದ್ರೆ ಅವ್ನಿಗೆ ರೆವಿನ್ಯೂ ಇನ್ಸ್ಪೆಕ್ಟರ್ಗೆ ಬೇರೆ ಒಂದು ಬಂದ್ಬಿಟ್ಟು ಕತ್ತಲ್ ಪಡಿ ಹೇಳಿ ಬರ್ತಾನೆ. ನನಗೆ ಬ್ರೋಕರ್ಗಳು ಇಲ್ಲಿ ಏಜೆಂಟ್ಗಳು ಆ ಥರ ಮಾಡೋದು ರೋಗ್ದಾರಿ. 4-5 ನೀನ್ ಬೇಡ ಬ್ರೋಕರ್ ಅಂತ. ನನ್ಗೇನು ಹೇಳ್ತಾ ನೀನ್ ಬ್ರೋಕರ್ ನೀನ್ ಮಾಡ್ತಾ ಇದ್ದ ಕೆಲಸ ಇತ್ತು ಅಂದೆ. ನನ್ನ ಮನೆಗೆ ಬಂದು ಕಟ್ಟೋಕೆ ಬಂದಿರೋದು ಯಾರು ಇಷ್ಟೊಂದು ಮಂದಿ ಕಟ್ಕೊಳ್ಳ ಹೇಗೆ ಅಂದೆ. ಅದು ತುಂಬಾ ಕಿರಿಕೆ ಆಗ್ಬಿಡ್ತು ಸರ್. ದೊಡ್ಡ ಕಿರಿಕೆ ಆಗ್ಬಿಡ್ತು. ಆಫೀಸೆಲ್ಲ ಏನ್ ಅಂತೀರಾ? ಅಲ್ಲ ಇವು ರೆವಿನ್ಯೂ ಇವ್ರಲ್ಲ ಯಾರು 7ನೇ ನಂಬರ್ ಇದೆ ಸರ್. 25 ಸರ್. ಬನ್ನಿ ಮಂಟಪ ಇಲ್ಲ ಸರ್, ಮನಿ ಮಾಡಿ 26 ಬನ್ನಿ, ನಾವು ಅವರೇ ಏನೋ ಸರಿ ಮಾಡ್ತೀವಿ ಅಂದ್ರೆ ಹಾಗೆ ನಡ್ರಿ ಸರ್, ನಾವು ಅಲ್ಲಿ ಬರ್ತೀವಿ. ಬನ್ನಿ ಅಣ್ಣ, ಒಳ್ಳೆ ಟೈಮಲ್ಲಿ ಇದು ಮಾಡಿದ್ರಿ. ಒಳ್ಳೆ ಟೈಮಲ್ಲಿ ಇದು ಮಾಡಿದ್ರಿ. ವಿಡಿಯೋ ಮಾಡ್ಬೇಕಾದ್ರೆ ಸಮಾಧಾನವಾಗಿ ತೊಂದರೆ ಆಗ್ಬಾರ್ದು. ಅಲ್ಲಿ ಕೇಳಿಸ್ಬೇಕು ಎಲ್ಲ. ರೆಕಾರ್ಡ್ ಆಗ್ಬೇಕಾದ್ರೆ ಮಾತಾಡಿದ್ರೆ ಗೊಂದಲ ಆಗುತ್ತೆ. ಅವಾಗ ನಾನು ಹೇಳ್ತಾ ಇದ್ದೀನಲ್ಲ, ಸೈಲೆಂಟ್ ಆಗಿರಿ. ಅಲ್ಲಿ ರೆಕಾರ್ಡ್ ಅಲ್ಲಿ ದಾಖಲಾಗ್ತಾ ಇರುತ್ತೆ ಎಲ್ಲ ವಿಚಾರಗಳು.
ಮೇಡಮ್ ನಮಸ್ತೆ. ನೀವು ಸರ್ಕಾರಿ ನೌಕರರ ಮೇಡಮ್? ಎಲ್ಲಿ ಐ ಡಿ ಕಾರ್ಡು? ಮತ್ತೆ ಇದರಲ್ಲಿ ಬೋರ್ಡ್ ಎಲ್ಲಿದೆ? ಅಲ್ಲ ಹಾಕಿದ್ದೀರಾ? ಸರಿ, ನೀವು ಕಂದಾಯ ಪರಿಶೀಲಕರು 14 ವಾರ್ಡ್ ನಂಬರ್ 17ಕ್ಕೆ ನೀವು ದಯವಿಟ್ಟು ಐ ಡಿ ಕಾರ್ಡ್ ಹಾಕೋಬೇಕು. ನೀವು ಡ್ಯೂಟಿಗೆ ಬರ್ತಾ ಇದ್ಮೇಲೆ ನೀವು ಬರ್ಬೇಕಾದ್ರೆ ಮನೆಯಿಂದ ಹೊರಡ್ಬೇಕಾದ್ರೆ ನಾನು ಡ್ಯೂಟಿಗೆ ಹೋಗ್ತಾ ಇದ್ದೀನಿ ಅಂತ ನಿಮ್ಮ ಮನಸ್ಸಲ್ಲಿದ್ರೆ ಅದು ಖಂಡಿತವಾಗಿ ಆಗುತ್ತೆ. ನೀವು ಸರ್ ನೋಡಿ, ಬ್ಲಾಕ್ ಕಮಿಟಿ ಅವರು ಅವರನ್ನೇ ಐ ಡಿ ಕಾರ್ಡ್ ಹಾಕೊಂಡು ಕೂತಿದ್ದಾರೆ. ಜನದ್ದು ಯಾವ್ದು ಪೆಂಡಿಂಗ್ ಇದೆ ನೋಡ್ಬಿಟ್ಟು ಕೆಲಸ ಮಾಡ್ತಾ ಹೋಗ್ಬೇಕು. ಜನ ಪರವಾಗಿ ನಾವು ನಿಲ್ಸಿದ್ದೀವಿ. ನಾಗೇಂದ್ರ ಅವರು ಇಲ್ಲ, ಇವ್ರು ಬರ್ಲಿಲ್ವಾ ಇವತ್ತು? ನಾಗೇಂದ್ರ ಅವ್ರು ನೀವು ಅಲ್ಲಿದ್ದೀರಾ? ಓಕೆ. ಇವ್ರು ಯಾರು ಇಲ್ಲಿ ಈ ಸ್ಥಳ ಕೂರೋರು ಯಾರು? ಅವ್ರು ಯಾರು ಬರ್ಲಿಲ್ವಾ? ಇದಾರ ಅಲ್ಲಿ? ಅವ್ರ ಹೆಸರು ಅದೇ ಏನು ಬರ್ದಿಲ್ಲ ಇಲ್ಲೇನು? ಇರ್ಲಿ, ಅವರು ಟ್ರೈನಿಂಗ್ ಮಾಡೋದು ಈಗ ಕೆಲಸ ಮಾಡೋ ಸಮಯದಲ್ಲ. ಇಲ್ಲಿ ಯಾರಿದ್ದಾರೆ? ನಂದಗೋಪಾಲ್ ಅಸಿಸ್ಟೆಂಟ್ ರೆವಿನ್ಯೂ ಆಫೀಸರ್ ಇದ್ದಾರಾ? ಅಲ್ಲ, ಇವತ್ತು ನಂದಗೋಪಾಲ್ ರೆವಿನ್ಯೂ ಆಫೀಸರು ಅವರು ಇವತ್ತು ಇಲ್ಲಿಲ್ಲ. ಇವ್ರು ರಜಾ ಹೋಗಿದಾರ ಏನು ಅನ್ನೋದನ್ನ ಬರ್ಕೊಳ್ಳಿ, ಕೇಳೋಣ. ಡ್ಯೂಟಿಲಿದ್ದಾರಾ? ಎಲ್ಲಿ ಇದಕ್ಕೆ ಹೋಗಿದಾರ ಅಂತ? ಆಸಾ ರೆವಿನ್ಯೂ ಆಫೀಸರ್. ಎಲ್ಲ ಇಲ್ಲ. ನೀವು ಆಪರೇಟರ್ ಐ ಡಿ ಕಾರ್ಡ್ ಹಾಕೊಂಡಿದ್ದೀರಾ? ಇಲ್ಲ, ತುಂಬ ಸಂತೋಷ. ಹಾಕೊಳ್ಳಿ, ಮಾಡಿ, ಒಳ್ಳೆ ಕೆಲಸ ಮಾಡಿ. ನೋಡಿ, ನಿಮ್ಗೆಲ್ಲ ನೌಕರಿ ಕೊಟ್ಟಿರೋದು ಪ್ರಜಾಪ್ರಭುತ್ವ ವ್ಯವಸ್ಥೆ, ಅದನ್ನು ಮಾತ್ರ ಮರಿಬೇಡಿ. ನಾವೆಲ್ಲೋ ಲಂಚಕ್ಕೂ ಹೋಗಿ ಲಂಚದಿಂದ ನಿಮ್ಗೆಲ್ಲ ಕೆಲಸ ಸಿಗ್ತದೆ. ಸರ್ವಿಸ್ ಕೊಡಿ. ಯಾರಾದ್ರೂ ಈ ತರ ತಪ್ಪು ಮಾಡ್ತಾ ಇದ್ರೆ ನಿಮ್ಮ ಪಕ್ಕದಲ್ಲಿ ನೋಡಿ, ಲಿಂಕ್ ಕಟ್ಸಿದ್ದೀರಾ. ಈ ನಾಡು ಉಳಿಬೇಕಾದ್ರೆ ನಿಮ್ಮಿಂದ ಇವೆಲ್ಲ ಅಕ್ರಮ ಅನಾಚಾರ ಮಾಡಿರೋದ್ರಿಂದ ನಾವೆಲ್ಲ ಇಷ್ಟು ಜನ ನೋಡಿ ಕೆಲಸ ಸಿಕ್ಕಿದೆ. ಇನ್ನು ಕೆಲಸ ಸಿಕ್ಕಿಲ್ಲದೆ ಇದ್ದವರು ಇಲ್ಲೆಲ್ಲ. ಆನಂದ್ ಏನ್ ಓದಿದ್ದೀರಿ? ಅವರೆಲ್ಲಿ ಇನ್ನೊಬ್ರು ಓದಿರೋದೇನು? ರವಿ ನೀವೆಲ್ಲ ಏನ್ ಓದಿದ್ದೀರಪ್ಪ? ಗ್ರಾಜುಯೇಷನ್ ಸರ್. ನಿಮ್ಗೆಲ್ಲ ಎಷ್ಟು ವಯಸ್ಸು? ನೋಡಿ, ಎಲ್ಲ ಗ್ರಾಜುಯೇಷನ್ ಮಾಡಿಕೊಂಡು ಎಲ್ಲ ಈ ತರ ಕೆಲಸ ಆದ್ರೆ ನಿಮ್ಗೆ ಕೆಲಸ ಸಿಕ್ಕಿದೆ ಅಂತ ನೀವೆಲ್ಲ ನೀವು ಸೇವೆ ಮಾಡೋದಕ್ಕೂ ಅವಕಾಶ ಇದೆ. ಆದ್ರೆ ಇವ್ರು ಸೇವೆ ಮಾಡೋದಕ್ಕೆ ಮಾತ್ರ ಅವಕಾಶ ಇದೆ. ಆದ್ರೆ ಅವರು ಜೀವನ ನಡೆಸೋದಕ್ಕೆ ಅವಕಾಶ ಇಲ್ಲ. ಅವ್ರು ತಮ್ಮ ವೃತ್ತಿನೇ ಮಾಡ್ತಾರೆ. ನಿಮ್ಗೆಲ್ಲ ಅವಕಾಶ ಇದೆ. ನೀವು ಅದನ್ನ ಗಮನ ಇಟ್ಟು ಮುಂದೆ ರಾಜ್ಯ ಉಳಿಬೇಕು ಅನ್ನೋದಾದ್ರೆ ಮನಸ್ಸು ಮಾಡಿ. ಇವತ್ತೆಲ್ಲ ಒಂದು ವೈರಲ್ ಆಗ್ತಾ ಇತ್ತು. ನನ್ನ ಮೊಬೈಲ್ ಕೊಡಿ ಒಂದು ನಂದೆಲ್ಲ. ಇವತ್ತು ಒಬ್ಬ ಲೇಡಿ ಹೇಗೆ ಲಂಚನ ಕೇಳ್ತಾ ಇದ್ದಾರೆ ಅಂದ್ರೆ ರಸ್ತೆ ಬದಿನಲ್ಲಿ, ರಸ್ತೆ ಅಂದ್ರೆ ಕಚೇರಿ ಒಳಗಡೆ. ಅವರು ನಿಮ್ಮ ಏಜ್ ಅವರೇ. ಸಿಗ್ತಾರೆ ಇವತ್ತೆಲ್ಲ. ನೋಡಿ, ಇವ್ರಿಗೆ ಅವಕಾಶ ಇದೆಯಾ? ಇನ್ನ ಕೆಲಸ ಮಾಡೋದಕ್ಕೆ ಅವಕಾಶ ಸಿಗುತ್ತಾ? ಇದೆಲ್ಲ ಮಾಡ್ಕೊಂಡು ನಾವು ನಿನ್ನೆ ತಾನೇ ಮಾಡಬೇಡಿ. ಬ್ಲಾಕ್ ರಿಮಾರ್ಕ್ಸ್ ನೀವು ಮಾಡ್ಲಿಲ್ಲ ಅಂದ್ರೂ ನೀವು ಸುತ್ತ ಇರೋ ಕಡೆಯಿಂದ ನಿಮ್ಮೆಲ್ಲ ರಿಮಾರ್ಕ್ ಆಗ್ಬಿಡುತ್ತೆ. ದಯವಿಟ್ಟು ಅದನ್ನ ನೋಡ್ಕೊಳ್ಳಿ. ಥ್ಯಾಂಕ್ ಯು. ನಡ್ರಿ, ಅವ್ರ ಹತ್ರ ಹೋಗೋಣ. ಯಜಮಾನ್ರ ನಡ್ರಿ, ಅಲ್ಲೇ ಬನ್ನಿ. ಎಸ್ ಹತ್ರನೇ ಬನ್ನಿ. ಅವರೇ ಮಾಡ್ತೀವಿ ಅಂತ ಹೇಳಿದಾರೆ. ನಿಮ್ಗೆ ಯಾರಿಗೆ ಯಾವುದೇ ತೊಂದರೆ ಇದ್ರೆ ನಮ್ಮ ಸಂಪರ್ಕ ಮಾಡಿ. ಯಾರಿಗೂ ಹಣ ಕೊಡುವಂತ ಹೋಗ್ಬೇಡಿ. ಅವ್ರು ಕೆಲಸ ಮಾಡೋದಕ್ಕೆ ಇರೋದು. ನೀವು ಕೊಡುವಂತ ತೆರಿಗೆ ಹಣನೇ ಅವ್ರ ಸಂಬಳ ಆಗ್ತಾ ಇರೋದು. ನೀವು ಎಕ್ಸ್ಟ್ರಾ ಕೊಟ್ಬಿಟ್ಟು ಅವ್ರಿಗೇನು ಬಚಾಯಿಸೋದು ಬೇಕಾಗಿಲ್ಲ, ಅವ್ರನ್ನ ಬದುಕಿಸೋದು ಬೇಕಾಗಿಲ್ಲ. ಇದನ್ನ ಗಮನದಲ್ಲಿ ಇಟ್ಕೊಳ್ಳಿ. ಆ ಥರ ಏನಾದರೂ ನಿಮ್ಗೆ ತಪ್ಪಾಗಿದ್ರೆ ಆ ತಪ್ಪನ್ನ ತಿದ್ದಿ ಸರಿ ಮಾಡ್ಕೊಡ್ಬೇಕಾಗಿರೋದು ಅವ್ರದೇ ಕೆಲಸ. ತಪ್ಪಾಗಿದೆ ರೀ, ಈ ಥರ ಸರಿ ಮಾಡ್ಕೊಡಿ ಅಂತ ಹೇಳ್ಬೇಕು. ಅದನ್ನ ಬಿಟ್ಟು ಅವರೆಲ್ಲ ನಿಮ್ಮನ್ನ ಅಳಿಸುವಂಥದ್ದು, ಮೋಸ ಮಾಡುವಂಥದ್ದು, ವಂಚನೆ ಮಾಡುವಂಥದ್ದು, ನೀವು ಹಿಂಗೆ ಮಾಡ್ಬಿಡಿ, ನಾನು ನಿಮಗೆ ನ್ಯಾಯ ಒದಗಿಸ್ಕೊಟ್ಬಿಡ್ತೀನಿ ಅಂತ ಏನಾದ್ರು ಹೇಳಿದ್ರೆ ದಯವಿಟ್ಟು ಅದಕ್ಕೆ ಮನಸ್ಸೋಲ್ಬೇಡಿ. ದುಡ್ಡು ಕೊಟ್ಬಿಡಿ ನಮಗೆ ಅಂದರೆ ದುಡ್ಡು ಕೊಡೋದ್ರಿಂದ ಅದು ಅನಾಹುತಗಳು ಮಾಡೋದಕ್ಕೆ ಕಾರಣ ಆಗುತ್ತೆ. ದಯವಿಟ್ಟು ಅದನ್ನು ಮಾಡಿಬಿಡಿ. ನಾವು ದಯವಿಟ್ಟು ದಯವಿಟ್ಟು ಮಾಡಿ. ನಾನು KRS ಉಪಾಧ್ಯಕ್ಷ
ನಾನು ಕೆಲಸ ಮಾಡ್ತಾ ಇದ್ದೀನಿ. ನೀವು ಯಾವುದೇ ಫೋನಲ್ಲಿ KRS ನೋಡಿದ್ರೆ ಗೂಗಲಲ್ಲಿ ನನಗೆ ಬರುತ್ತೆ ನಂಬರು. ಇಡೀ ರಾಜ್ಯದಲ್ಲಿ ನಮ್ಮ ಫೋನ್ ನಂಬರ್ ಐತೆ ಸರ್. ಅದೇ ನಿಮ್ಮ ಮೊಬೈಲ್ ಇದ್ದರೆ ನಿಮ್ಮ ಮೊಬೈಲಲ್ಲಿ ಹೇಳಿ ನಂಬರ್ ಕೊಡಿ. ಯಾವುದು ಆನ್ಲೈನಲ್ಲಿ ಕೆಲಸ ಮಾಡ್ತಾ ಇರ್ತಾರಲ್ಲ, ಯಾಕೆಂದರೆ ಒಂದು ಕಚೇರಿ ಮಾಡಿದ್ರೆ ಕಚೇರಿ ಹಣ ಬೇಕು. ಅದಕ್ಕೆ ಬೇರೆಯವ್ರನ್ನ ಕೇಳಬೇಕು. ಇಲ್ಲೆಲ್ಲ ಇರುವಂಥವ್ರು ಸಾಮಾನ್ಯ ಜನ ಮಾಡಿ ಹಾಂ ಮಾಡಿ ದಯವಿಟ್ಟು ಹೋದ್ರ ಇದು ಮಾಡಿದ್ರೆ ಬಂದ್ರಾ? ಬನ್ನಿ ಬಂದ್ರೆ ಕೂತ್ಕೊಳ್ಳಿ. ಬನ್ನಿ ರಾಜುನಾಥ್ ಸರ್ ಎಲ್ಲಿಂದ ಬಂದ್ರಿ? ನಾವು ತಾವೆಲ್ಲಿ ನೀವು ಸಂಶಯ ಬರುತ್ತೆ. ಏನಾಗಿದೆ? ಪ್ರೆಸೆಂಟ್ ಇಯರ್ ಟ್ಯಾಕ್ಸ್ ಪ್ರೆಸೆಂಟ್ ಟ್ಯಾಕ್ಸ್ ಕಟ್ಟಬೇಕಾ? ಈಗ ತಾನೆ ಇದು ನಿಮಗೆ ಮೊದಲು ಕೊಟ್ಟಿದ್ದು ಸರ್, ಮೊದಲು ಇವರು ಅರ್ಜಿ ಕೊಟ್ಟಿದ್ದಾರೆ. ಅರ್ಜಿ ಕೊಟ್ಟಿದ್ರು ಕೂಡ ಅದು ಮಿಸ್ಪ್ಲೇಸ್ ಮಾಡಿದ್ದಾರೆ ಇಲ್ಲಿ ಆಫೀಸಲ್ಲಿ. ಅದು ಯಾವ ಗೊತ್ತಿಲ್ಲ. ನಾವು ಹೊಸದಾಗ ಬಂದಿದ್ದೇವೆ, ನಾವು ನೋಡ್ಬಿಟ್ಟು ಎಲ್ಲ ಮಾಡ್ತೀವಿ. ಇರೋದು ವಿಚಾರ ನಾನು ಯಾಕೆಂದ್ರೆ ಈ ರೀತಿ ಅನಾನುಕೂಲಗಳು ಜನಗಳಿಗಾದ್ರೆ ಒಂದೇ ಕೆಲಸಕ್ಕೆ ಅದಕ್ಕೆ ಅಲ್ವಾ? ಸರ್ ಒಂದು ತಿಂಗಳಿಂದ ತಿಂತಾ ಇದ್ದೀನಿ, ಏನೂ ಆಗ್ತಾ ಇಲ್ಲ. ಫೈಲ್ ತರಿಸಿ ಸ್ಟೇಟಸ್ ನೋಡಿ ಸರ್ ಏನಾಗಿದೆ. ಅದೇ ಫೈಲ್ ನೋಡಿ. ಸಾಕು ಎಷ್ಟು ಇದು ಡಾಕ್ಯುಮೆಂಟ್ಸ್ ಎಲ್ಲ ಇದೆ, ಸ್ವಲ್ಪ ಹಿಂದೆ ಹೋಗಿ ಫೈಲ್ ನೋಡಿ ಇಲ್ಲಿ ಇನ್ನು ಮುಂದೆ ನೀವು ಇಂಜಿನಿಯರ್ ಇದ್ದೀರಾ, ಅರ್ಥ ಮಾಡ್ಕೊಳ್ಳಿ. ಮುಂದೆ ಪಾರದರ್ಶಕವಾಗಿ ಈ ರಾಜ್ಯ ಬೆರಳು ಬುದ್ಧಿನಲ್ಲಿ ಕೈ ಬರುತ್ತೆ. ನೀವು ಅದ್ರ ಕಡೆ ಗಮನ ಕೊಡ್ಬೇಕು, ನೀವು ಅದನ್ನೇ ಮಾಡ್ಬೇಕು. ನಾವು ಅದೇ ಮಾಡ್ತಾ ಇರೋದು. ಕಡತಗಳು ಮಾಡಕ್ ಇರೋದು. ನೀವು ಬಂದು ಕಡತಗಳು ಇದೆಲ್ಲ ಸುಮ್ ಮಾಡ್ತಾರೆ. ಯಾರ ಏಜೆಂಟ್ಗಳು ಬರ್ತಾ ಇದಾರಂತೆ ನೋಡಿ. ಯಾರ ಏಜೆಂಟ್ಗಳು ಅದಕ್ಕೆ ಇವಾಗ ಹೊರಗಡೆ ಕ್ಯಾಮ್ರಾ ಹಾಕ್ತಿದೀವಿ. ಇವಾಗ ಇವನ್ನೆಲ್ಲ CC ಕ್ಯಾಮ್ರಾ ಹಾಕ್ತಿವಿ. ಕಂಪ್ಲೇಂಟ್ ಬರ್ತಾ ಇತ್ತು. ಅದು ಇವಾಗೆಲ್ಲ ಕಮಿಷನರ್ ಮಾನಿಟರ್ ಮಾಡ್ತಾ ಇದ್ದಾರೆ. ಕಮಿಷನರ್ ಸಲ ನೋಡ್ತಾ तकलीफ पड़ता है मुझे मालूम है. ನಾನು ಮೈಸೂರು ಸಿಟಿಗೆ ಸೀನಿಯರ್ ಲೀಡರ್. ರೆಕಾರ್ಡ್ ಮಾಡಿ ನಾನು ಮೈಸೂರು ಸೀನಿಯರ್. ಒಂದು ಜೂನ್ಗೆ 20,000 ಮಂದಿ ಇತ್ತು. 20,000 ಮಂದಿ ಅವ್ರು ಬಂದು ಹಾಫ್ ಲೈನ್ ಇದ್ದಾಗ ಕೈಲಿ ಬಂದು ಕೊಟ್ಬಿಡ್ತಾ ಇದ್ದಾರೆ. ಈಗ ಆನ್ಲೈನ್ ಮಾಡ್ಬಿಟ್ರೆ ಗೌರ್ಮೆಂಟ್ ಸರ್ಕಾರದಿಂದ ಆನ್ಲೈನ್ ತಗೊಳ್ಳಿ ಅಂತ ಬಂದು ಆನ್ಲೈನಲ್ಲಿ ಸರ್ವರ್ ಇಲ್ಲ. ಆ ಸರ್ವರ್ಗೆ ಕೂತ್ಕೊಂಡು 14 ದಿವಸ ಜನ ಎಲ್ಲ ನಿಂತ್ಕೊಂಡಿರ್ತಾರೆ. ಇದು ಯಾಕೆ ಜನ ಬರ್ತಾರೆ ಅಂತ ಕ್ಯಾಮ್ರಾ ಹಾಕೋದು. ಯಾಕೆ ಜನ ಬರ್ತಾರೆ ನೋಡಿ? ಒಂದು ಸಂಘದವರು ಬರ್ತಾರೆ, ಒಂದು ಶಾಸಕರುಗಳು ಬರ್ತಾರೆ, ಒಂದು ಕಾರ್ಪೊರೇಟರಿಂದ ಒಂದು 20 ಪೇಪರ್ ತಗೊಂಡು ಬರ್ತಾರೆ. ಅವರೆಲ್ಲ ಬ್ರೋಕರ್ ಆಗಲ್ಲ. ಅವ್ರು ಬ್ರೋಕರ್ ಇರ್ತಾರ? ಅವ್ರಿಗೆ ಟ್ರೈನಿಂಗ್ ಕೊಡ್ಬೇಕಲ್ಲ ಇವ್ರು ಆಫೀಸರ್ಸು. ಈ ಪತ್ರ ತಗೊಂಡು ಬಂದು ಸ್ವಲ್ಪ ಕೆಲಸ ಮಾಡ್ಕೊಂಡು ಹೋಗಿ ಅಂತ ಬುದ್ಧಿ ಕಲಿಸ್ಬೇಕಾಗಿರೋದು ಕರ್ತವ್ಯ ಇವ್ರದ್ದು. ಫಾದರ್ ಆಫ್ ದಿ ಸಿಟಿ ಯಾರು? ಕಮಿಷನರ್. ಇವ್ರು ಟ್ರೈನಿಂಗ್ ಕೊಡ್ಬೇಕು. ಆ ಟ್ರೈನಿಂಗ್ ಕೊಟ್ಟರೆ ಒಬ್ಬ ಕಾರ್ಪೊರೇಟ್ ಇರ್ತದೆ, ಒಬ್ಬ MLA ಇರ್ತದೆ. ಅದೇನು ಇಲ್ಲ ಇವರು ಎಲ್ಲ ರಾಜ್ಯ ಹೋಗ್ಬಿಡಿ ಯಾರು ಬರಬಾರ್ದು ಅಂತ 20,000 ಮಂದಿ ಅವ್ರು ತಂದು ಜಿನ್ ಕೊಡ್ಬೇಕಾಗಿ 20,000 ಮಂದಿ ಅವ್ರು ತಂದು ಕೆಲಸ ಮಾಡಕ್ ಐತದ? ಏನೇನು ಕೆಲಸ ಇರ್ತದೆ, ಏನು ಮಾಡಿರ್ತಾರೆ. ಬಸ್ ಸಂಘದವ್ರು ಬರ್ತಾರೆ. ಆ ಥರ ಗೌರವ ಕೊಟ್ಟು ಮಾತಾಡ್ಬೇಕು. ಅದಕ್ಕೆ ನಾನು ಏನ್ ಹೇಳ್ತಾ ಇದ್ದೀನಿ, ಅದಕ್ಕೆ ಇಲ್ಲ ನಾನು ಮಾತಾಡ್ತಾ ಇರೋದು. ಏನೈತೆ ನಾನು ಆಫೀಸರ್ಗೆ ಮಾತಾಡ್ವಾಗ ಕೇಳಿ ಬುದ್ಧಿ ಮಾತು ತಗೊಳ್ಳಿ. ಈಗ ನಾನು ಆಫೀಸರ್ಗೆ ಮಾತಾಡ್ತಾ ಇದ್ದೀನಿ. ಮಧ್ಯಾಹ್ನ ನೀವ್ ಕೊಡ ಬರೋರು ನೀವ್ ಮಾಡೋ ಕೆಲಸ ಅಂತ ಅದಕ್ಕೆ ಕಸ್ಟಮರ್ಗೆ ಅವ್ರು ಹೇಳಿದ್ರೆ ತಪ್ಪು. ಅದು ಯಾರು ತಪ್ಪಾಡ್ಬಿಟ್ಟು ಬಿಡಿ. ಕಸ್ಟಮರ್ ಅಲ್ಲ, ನಿಮ್ಮ ಮಾಲೀಕರು. ನಾವು ಮಾಲೀಕರು, ನಮ್ಗೆ ಇವ್ರು ಕೆಲಸ ಮಾಡ್ಕೊಡ್ಬೇಕು. ಇವ್ರು ಅಧಿಕಾರಿಗಳು ಇದ್ದಾರೆ. ನಮ್ಗೆ ತಗೊಂಡ್ ಬಂದ್ರೆ ಯಾರಿಗೆ ಅಂದ್ರೆ ಒಳಗಡೆ ಇರ್ತಾರಂತ ನೌಕರರ ಮೇಲೆ ಇವ್ರ ಅಧಿಕಾರ. ನಿಮ್ಮೇಲಲ್ಲ ಅಧಿಕಾರ. ಪ್ರಭು ಅಂತ ಅಂದ್ರೆ ಪ್ರಜಾಪ್ರಭು ಪ್ರಭು. ಆಯ್ತು, ಅಪ್ರೂವ್ ಆಗಿದೆ. ಅಪ್ರೂವ್ ಮಾಡಿ ನಾವು ಯಾವ್ದು ಕಡತಗಳಿದೆ ಎಲ್ಲ ಕ್ಲಿಯರ್ ಮಾಡ್ತಾ ಇದ್ದೀವಿ. ನಾನು ಕಮಿಷನರ್ ಥ್ರೂ ಮಾತಾಡ್ತೀನೂ ಆಗಿಲ್ಲ ನನ್ನ ಕೆಲಸ.
ಆಯ್ತು, ಈಗ ಈಗ ಮಾಡಿದ್ದಾರೆ ನೀವೆಲ್ಲ ಬಂದ್ರು ನಾನು ಬಂದ್ರೆ ಯಾರು ಬರ್ಲಿ ಬರ್ಲಿಲ್ಲ ಎಲ್ಲ ಕರೆದಿದ್ದಾರೆ. 100% ಆಗಿ ಕೆಲಸ ಆಗಿ ಕೆಲಸ ಈ ಕಾರ್ಪೊರೇಷನ್ ಕೆಲಸ ಆಗಿ नहीं होता तो नहीं होता बोलना जाओ बात करो बात की बात करना नहीं कहीं करना ಚಲೋ ಏಕೆ ಹೋತಾ ಏನ್ ಮಾಡಿದ್ದೀರಾ ಅಂತ ಸಮಸ್ಯೆ ಹೆಂಗಿದೆ ಸಮಸ್ಯೆ? ನೀವು ದಾಖಲೆ ತರಬೇಕು ಅವೆಲ್ಲ ಬಂದಾಗ ದಾಖಲೆ ತಂದು ಮಾತಾಡ್ಬೇಕು ಇರ್ಲಿ ಈಗ ದಾಖಲೆ ಇನ್ನೊಂದಿನ ಬಂದು ನೀವು ಮಾತಾಡಿ ಅದ್ರ ಬಗ್ಗೆ ಇವರಿದ್ದಾರೆ ರಾಜು ಸರ್ ದಯವಿಟ್ಟು ಬನ್ನಿ ನಾವು ನಿಮಗೆ ಲೆಟರ್ ಕೊಟ್ಟು ಮುಂದಿನ ಕಡೆ ಬೇರೆ ಇನ್ನೊಂದ್ ಕಡೆ ಹೋಗ್ಬೇಕು ನಾವು ನಮ್ಮ ನೋಡಿ ಸರ್ ಆ ರೀತಿ ಯಾವ್ದಾದ್ರು ನೋಡ್ಕೊಳ್ಳಿ ನೋಡಿ ಇವರು ರಾಜೀವ್ ಸರ್ ಅಂತ ಈಗ ಬಂದು 5 ದಿನ ಆಗಿದೆ ಅಂತ ಹೇಳ್ತಾರೆ ಎಲ್ಲ ವ್ಯವಸ್ಥೆ ಸರಿ ಮಾಡ್ತೀನಿ ಅಂತ ಹೇಳ್ತಾ ಇದ್ದಾರೆ ಅವರು ಕೂಡ ಓದಿದ್ದಾರೆ ಇಂಜಿನಿಯರ್ ಆಗಿದ್ದಾರೆ ಒಳ್ಳೇದು ಈಗ ಅವಕಾಶ ಸುಧಾರಣೆ ಮಾಡೋದಕ್ಕೆ ಅವ್ರು ಬಂದಿದ್ದಾಗ ನಾವು ಅವ್ರಿಗೆ ಗೌರವಿಸೋಣ ಯಾರಿದ್ರು ಸರ್ ಮುಂಚೆ ಮಹೇಶ್ ಅಂತ ಇದ್ರು ಅವರು ಕೂಡ KS ಅಧಿಕಾರಿ ಆಗಿದ್ರು ಸರಿ ಅವ್ರು ಇಲ್ಲ ಈಗ ಇವ್ರು ಬಂದಿರುವಂತ ನೋಡ್ಕೊಳ್ತೀನಿ ನಾನು ಸರಿ ಮಾಡ್ತೀನಿ ಅಂತ ಇದ್ದಾರೆ ಅವ್ರಿಗೆ ಅವಕಾಶ ಮಾಡ್ಕೊಡೋಣ ಯಾವ್ದಾದ್ರು ಈಗ ನೋಡಿ ಯಾವ್ದಾದ್ರು ಸಮಸ್ಯೆ ಬಂದ್ರೆ ನಮ್ ಗಮನಕ್ಕೆ ತಂದು ನಮ್ಮ ಅಧ್ಯಕ್ಷರು ನಾಗೇಂದ್ರ ಅಂತ ಇದ್ದಾರೆ ಇವ್ರು ಮೈಸೂರು ಅಧ್ಯಕ್ಷರು ನಂಬರ್ ಕೊಟ್ಟು ತಗೊಳ್ಳಿ ಇಷ್ಟು ಜನ ಇದ್ದಾರೆ ಇದೆಲ್ಲ ಮೈಸೂರು ಬನ್ನಿ ಸರ್ ನಾವು ನಿಮ್ಗೆ ಒಂದು ಲೆಟರ್ ಕೊಡ್ತೀವಿ ಇಲ್ಲ ಅಲ್ಲಿ ಬಂದ್ಬಿಡಿ ಎಲ್ಲ ಜಾಗ ಕಾಣಲ್ಲ ಈಗ ಅಗ್ಲಾಗಿ ಬೇಗ ಹೋಗುತ್ತೆ ಬನ್ನಿ ಬನ್ನಿ ಬಂಧುಗಳೇ ನೀವು ನೋಡ್ತಾ ಇದ್ರಿ ಇವತ್ತು ಮೈಸೂರು ಮಹಾನಗರ ಪಾಲಿಕೆಯಲ್ಲಿ ಏನ್ ಹೇಗೆ ತೆರಿಗೆ ವ್ಯವಸ್ಥೆ ಇದೆ ಅನ್ನುವಂತ ಹೇಳಿ ಬನ್ನಿ ಇದನ್ನ ಓದಿ ಕೊಡ್ಬೇಕು ಯಾರು ಬನ್ನಿ ಓದೋರು ಅಲ್ಲಿ ಬನ್ನಿ ಕಾಣಿಸ್ಲಿ ರವಿ ಬನ್ನಿ ಓದಿ ಹೇಳಿ ಇದನ್ನ ಓದಿ ಹೇಳ್ಬಿಡಿ ಅಂತ ಹೇಳಿ ಬಾಕಿದೆಲ್ಲ ಹೇಳಿ ಒಂದು ಫೋಟೋ ತಗೊಳ್ಳಿ ಕ್ಲೀನಾಗಿ ಎಲ್ಲರೂ ಬನ್ನಿ ಹಿಂದೆ ಮಾನ್ಯರ ಇಂದಿನ ವಿಚಾರ ಇವರಿಗೆ ವಲಯ ಆಯುಕ್ತರು ವಲಯ ಕಚೇರಿ 7 ಮೈಸೂರು ಮಹಾನಗರ ಪಾಲಿಕೆ ಮೈಸೂರು ವಿಷಯ ನಿಮ್ಮ ಕಚೇರಿಯ ಅವ್ಯವಸ್ಥೆ ಹಾಗೂ ಕಾರ್ಯವೈಖರಿಯ ಬಗ್ಗೆ ಈ ಕೆಳಗಿನಂತೆ ಗುರುತಿಸಿರುವ ಅವ್ಯವಸ್ಥೆಗಳು ಲೋಪದೋಷಗಳನ್ನು ಸರಿಪಡಿಸಿ ಸಾರ್ವಜನಿಕರಿಗೆ ಉತ್ತಮ ಸೇವೆಗಳನ್ನು ಒದಗಿಸಲು ಮನವಿ. ಈ ಯಾವ ಅವ್ಯವಸ್ಥೆಗಳು ಮತ್ತು ಲೋಪದೋಷಗಳನ್ನು ಸವಿಸ್ತಾರವಾಗಿ ನಮ್ಮ ಕರ್ನಾಟಕ ರಾಷ್ಟ್ರ ಸಮಿತಿ ವಲಯ ಆಯುಕ್ತರಿಗೆ ಒದಗಿಸಿದೆ. ಈ ಮುಖಾಂತರ ಅವರು ಈ ಅವ್ಯವಸ್ಥೆ ಮತ್ತು ಲೋಪದೋಷಗಳಿಗೆ ಸರಿಯಾದ ಕ್ರಮಗಳನ್ನು ತೆಗೆದುಕೊಳ್ಳತಕ್ಕದ್ದು. ಎಲ್ಲರೂ ಇಟ್ಕೊಳ್ಳಿ ಒಂದು ಫೋಟೋ ಹೊಡಿ ಅಗ್ಲಾಗಿ ಅಲ್ಲಿ ಹೋಗಿ ಅಗ್ಲಾಗಿ ಮಾತು ಹೇಳ್ಬಿಟ್ಟು ಸೇವೆ ಮಾಡ್ತಾ ಇದ್ವಿ. ಇನ್ಚಾರ್ಜ್ ಆಗಿ AC ಹುದ್ದೆ ಕೂಡ ಕೊಟ್ಟಿದ್ದಾರೆ. ನಾವು ಇದ್ರ ಬಗ್ಗೆ ಎಲ್ಲ ಮಾಡಿಬಿಟ್ಟು ಸಾರ್ವಜನಿಕರಿಗೆ ಉತ್ತಮ ಸೇವೆ ಒದಗಿಸ್ತೀವಿ ಅಂತ ಈ ಮೂಲಕ ಎಲ್ಲ ಜನಸಾಮಾನ್ಯರಿಗೆ ತಿಳಿಸ್ತೀವಿ. ನಾವು ಇರೋದೇ ಮೈಸೂರು ಮಹಾನಗರ ಪಾಲಿಕೆ ಅಭಿವೃದ್ಧಿಗೆ ಮೈಸೂರು ನಗರದ ಸೇವೆ ಮಾಡೋಕ್ಕೆ. ಧನ್ಯವಾದ. ಅದನ್ನ AC ಅವರು ಮಾಡಿಕೊಡ್ತೀವಿ ಅಂತ ಹೇಳಿದ್ದಾರೆ. ಕಾಪಿ ಭ್ರಷ್ಟರೇ ಪವಿತ್ರ ರಾಜಕಾರಣ ಬಿಟ್ಟು ತೊಲಗಿ, ಭ್ರಷ್ಟರೇ ಪವಿತ್ರ ರಾಜಕಾರಣ ಬಿಟ್ಟು ತೊಲಗಿ, ನಾಡ ಪ್ರೇಮಿಗಳೇ ಬಸವಣ್ಣನ ಕಲ್ಯಾಣ ಕರ್ನಾಟಕ ನಿರ್ಮಿಸೋಣ, ಕುವೆಂಪು ಅವರ ಸರ್ವೋದಯ ಕರ್ನಾಟಕ ನಿರ್ಮಿಸೋಣ, ಲಂಚ ಮುಕ್ತ ಕರ್ನಾಟಕ ನಿರ್ಮಿಸೋಣ, ಭ್ರಷ್ಟಾಚಾರ ಮುಕ್ತ ಕರ್ನಾಟಕ ನಿರ್ಮಿಸೋಣ. ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷಕ್ಕೆ, ಜೈ. KRS ಪಕ್ಷಕ್ಕೆ, ಜೈ. ಪಕ್ಷದ ಅಧ್ಯಕ್ಷರಾದಂತಹ ರವಿಕೃಷ್ಣ ರೆಡ್ಡಿ ಅವರಿಗೆ, ಜೈ. ಪಕ್ಷದ ಸೈನಿಕರಿಗೆ, ಜೈ. ಮೈಸೂರಿನ ಮಹಾಜನತೆಗೆ ಜೈ. ನಮಸ್ಕಾರ. ನಮಸ್ಕಾರ ಬಂಧುಗಳೇ. ಇದುವರೆಗೆ ನಮ್ಮ ಅಭಿಯಾನ ಇತ್ತು. ಇನ್ನು ಮುಂದಿನ ಒಂದು ಕಚೇರಿಗೆ ಹೋಗ್ತಾ ಇದ್ದೀವಿ.
ದಯಮಾಡಿ ನೀವೆಲ್ಲ ಸಹಕಾರ ಕೊಟ್ಟರೆ ಇಡೀ ರಾಜ್ಯ ಭ್ರಷ್ಟಾಚಾರವಿಲ್ಲದಂತಹ ನಾಡು ನಮ್ದಾಗುತ್ತೆ, ಲಂಚಮುಕ್ತ ನಾಡು ನಮ್ದಾಗುತ್ತೆ. ಜನತೆ ಇದಕ್ಕೆ ಒತ್ತು ಕೊಡಬೇಕು. ಎಲ್ಲಿ ಅಕ್ರಮ ಅನ್ಯಾಯ ನಡೆಯುತ್ತೆ ದಯವಿಟ್ಟು ಅದನ್ನ ತಿಳಿಸುವಂತವ್ರು ಆಗ್ಬೇಕು. ನಿಮ್ದೇ ಇದು ರಾಜ್ಯ, ನಿಮ್ಮ ರಾಜ್ಯ, ನಿಮ್ಮ ಮಕ್ಕಳಿಗೆ ನಿಮ್ಮ ಮೊಮ್ಮಕ್ಕಳಿಗೆ ಬಿಟ್ಟು ಹೋಗ್ಬೇಕು, ಒಳ್ಳೆ ರಾಜ್ಯ ಆಗ್ಬೇಕು ಅನ್ನೋದಕ್ಕೋಸ್ಕರ ನಾವು ಮಾಡ್ತಾ ಇರುವಂತ ಕೆಲಸ ಒಳ್ಳೇದಾಗುತ್ತೆ. ದಯವಿಟ್ಟು ನಮಗೆಲ್ಲ ನೋಡ್ತಾ ಇರುವಂತವ್ರಿಗೆ ಹೆಚ್ಚಿಗೆ ಜನಕ್ಕೆ ತಿಳಿಸುವಂತವ್ರಾಗಿ ಅಂತ ಹೇಳ್ತಾ ಮತ್ತೊಮ್ಮೆ ನಮಸ್ಕರಿಸ್ತೀನಿ. ನಮಸ್ತೆ.